ಪ್ರಾಸಿಕ್ಯೂಷನ್ ನೀಡಲು ರಾಜ್ಯಪಾಲರು ಯಾವುದೇ ವಿವೇಚನೆಯನ್ನ ಬಳಸಿಲ್ಲ. ನೇರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಮೂವರು ದೂರುದಾರರು ರಾಜ್ಯಪಾಲರ ಬಳಿ ದೂರನ್ನ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಯಾರಿಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಆ ವಿಷಯಗಳಲ್ಲಿ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಜಡ್ಜ್ ಗಮನಕ್ಕೆ ತರಲಾಗ್ತಾ ಇದೆ. ಸಿಎಂಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರೋದ್ರಲ್ಲಿ ಸ್ನೇಹಮಯಿ ಕೃಷ್ಣ ಅವರ ದೂರು ಮತ್ತು ಅಬ್ರಾಹಂ ಅವರ ದೂರು, ಪ್ರದೀಪ್ ಅವರ ಈ ಮೂರೂ ಹೆಸರುಗಳನ್ನು ಸೇರಿಸಿಯೇ ನೋಟಿಸ್ ಅನ್ನ ಕೊಟ್ಟಿರೋದು ಅಂತ ಜಡ್ಜ್ ಸಿಂಘ್ವಿ ಅವರ ವಾದದ ಸಂದರ್ಭದಲ್ಲಿ ಮಧ್ಯದಲ್ಲಿ ಈ ಒಂದು ವಿಷಯವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ವಾದದಲ್ಲಿ ಏನು ಹೇಳಲಾಗ್ತಾ ಇತ್ತು, ಅಬ್ರಾಹಂ ಪೂರ್ವಾನುಮತಿಯನ್ನು ಪಡ್ಕೊಂಡಿಲ್ಲ, ಆದರೆ ಅಬ್ರಾಹಂ ಹೆಸರಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಅಂತ. ಸ್ನೇಹಮಯಿ ಕೃಷ್ಣ ಮತ್ತು ಪ್ರದೀಪ್ ಇಬ್ಬರ ಹೆಸರನ್ನು ಕೂಡ ಅಬ್ರಾಹಂ ಅವರ ದೂರಿನ ಜೊತೆಗೆ ಅಟ್ಯಾಚ್ ಮಾಡಿ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ ಅಂತ ಜಡ್ಜ್ ಈ ಸಂದರ್ಭದಲ್ಲಿ ಆ ಒಂದು ಶೋಕಾಸ್ ನೋಟಿಸ್ಗೆ ಅನುಮತಿ ಕೊಟ್ಟಿರೋದ್ರಲ್ಲಿ ಏನಿದೆ ಅನ್ನೋದರ ಬಗ್ಗೆಯೂ ಕೂಡ ಅಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ಮತ್ತೆ ವಾದವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಮುಖ್ಯಮಂತ್ರಿಗಳ ಪರವಾಗಿ. ಯಾವ ದಿನಾಂಕದಲ್ಲಿ ದೂರು ಕೊಟ್ಟಿದ್ದಾರೆ ಅಂತ ಶೋಕಾಸ್ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿಲ್ಲ ಅಷ್ಟೇ ಅನ್ನೋದನ್ನ ಜಡ್ಜ್ ತಿಳಿಸ್ತಾರೆ. ಅಂದರೆ ಅಬ್ರಾಹಂ ಕೊಟ್ಟುವಂತಹ ದೂರಿನ ಅನ್ವಯವಾಗಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಒಂದು ಖಾಸಗಿ ದೂರು ಮತ್ತು ಪ್ರದೀಪ್ ದಾಖಲು ಮಾಡಿದಂತಹ ಒಂದು ಖಾಸಗಿ ದೂರು, ಈ ಹೆಸರುಗಳನ್ನು ಸೇರಿಸಿಯೇ ಶೋಕಾಸ್ ನೋಟಿಸನ್ನು ಕೊಡಲಾಗಿದೆ ಅಂತ ಜಡ್ಜ್ ತಿಳಿಸ್ತಾರೆ. ಆದರೆ ಯಾವ ದಿನಾಂಕದಲ್ಲಿ ದೂರನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಶೋಕಾಸ್ ನೋಟಿಸ್ನಲ್ಲಿ ಹೇಳಿಲ್ಲ ಅಷ್ಟೇ ಅನ್ನೋದರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಶೋಕಾಸ್ ನೋಟಿಸ್ ವಿಷಯವಾಗಿ ಯಾರ ಹೆಸರು ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಇದೆ. ಮಧ್ಯದಲ್ಲಿ ಜಡ್ಜ್ ಒಂದು ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನವನ್ನು ನಡೆಸಿದ್ದ ಹಾಗೆ ಕಾಣಿಸ್ತಿದೆ. ಅಂದರೆ ಅಭಿಷೇಕ್ ಮನು ಸಿಂಘ್ವಿ ಅವರ ಆಕ್ಷೇಪಕ್ಕೆ ಅಂದರೆ ಅವರಿಬ್ಬರು ಪೂರ್ವಾನುಮತಿಯನ್ನು ಕೇಳಿದರು. ಆದರೆ ಅವರ ಹೆಸರಿನಲ್ಲಿ ಆ ನೋಟಿಸನ್ನು ಶೋಕಾಸ್ ನೋಟಿಸನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿರಲಿಲ್ಲ. TJ ಅಬ್ರಾಹಂ ಅವರು ಪೂರ್ವಾನುಮತಿಯನ್ನು ಕೇಳಿಲ್ಲ 17A ಅಡಿ. ಅಂಥ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಶೋಕಾಸ್ ನೋಟಿಸನ್ನು ಕೊಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ನ ಗಮನಕ್ಕೆ ತಂದರು. ಆ ಸಂದರ್ಭದಲ್ಲಿ TJ ಅಬ್ರಾಹಂ ಅವರ ದೂರಿನ ಆಧಾರದ ಮೇಲೆ ನೀಡಿದಂತಹ ಶೋಕಾಸ್ ನೋಟಿಸ್ನಲ್ಲಿ ಈ ಪ್ರದೀಪ್ ಸಾಯಿಮಯಿ ಮತ್ತು ಪ್ರದೀಪು ಮತ್ತು ಸಾಯಿಮಯಿ ಕೃಷ್ಣ ಇಬ್ಬರ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಹೇಳುವ ಕೆಲಸವನ್ನು ಜಡ್ಜ್ರವರೇ ಕೋರ್ಟ್ನಲ್ಲಿ ಈ ಒಂದು ವಿಚಾರವನ್ನು ಎತ್ತುವ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ. ಮತ್ತೊಂದು ಜಡ್ಜ್ರವರೇ ಪ್ರಶ್ನೆಯನ್ನು ಮಾಡಿದ್ದಾರೆ. 17A ಅಡಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 17A ಅಡಿ ಒಂದು ಪೂರ್ವಾನುಮತಿ ಕಡ್ಡಾಯವೇ ತನಿಖೆಯನ್ನು ನಡೆಸೋದಕ್ಕೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಕೇಳಿದ್ದಾರೆ. ಅದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಅವರು ಉತ್ತರವನ್ನು ಕೊಡುವ ಕೆಲಸವನ್ನು ಇದೀಗ ಕೋರ್ಟ್ ಹಾಲ್ನಲ್ಲಿ ಮಾಡ್ತಿದ್ದಾರೆ. ದಿವ್ಯಾ, ಓಕೆ, ಮೂರ್ತಿ ಸಂಪರ್ಕದಲ್ಲಿರಿ. 17A ಅಡಿಯಲ್ಲಿ ಶೋಕಾಸ್ ನೋಟಿಸ್ ಅನ್ನ ಕೊಡೋದು ಕಡ್ಡಾಯವಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ಶೋಕಾಸ್ ನೋಟಿಸ್ ರಾಜ್ಯಪಾಲರು ಒಪ್ಪಿದಂತೆ ಆಗಿದೆ ಅಂತ ಸಿಂಘ್ವಿ ಹೇಳ್ತಾ ಇದ್ದಾರೆ. FIR ನೀಡದಂತೆ FIR ನೀಡದೆಯೇ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ. ಶೋಕಾಸ್ ನೋಟಿಸ್ ನೀಡಲು FIR ಯಾಕೆ ಬೇಕು ಅಂತ ಮರು ಪ್ರಶ್ನೆಯನ್ನ ಜಡ್ಜ್ ಎತ್ತಿದ್ದಾರೆ. ಜುಲೈ 31ರ ದೂರನ್ನ ರಾಜ್ಯಪಾಲರು ಉಲ್ಲೇಖಿಸಿಲ್ಲ. 17A ಅಡಿ ಶೋಕಾಸ್ ನೋಟಿಸ್ ಕಡ್ಡಾಯನ ಅಂತ ಜಡ್ಜ್ ಕೇಳಿದ್ದಾರೆ. ಹೌದು, ಪ್ರಾಸಿಕ್ಯೂಷನ್ ನೋಟಿಸ್ ನೀಡಿ ರಾಜ್ಯಪಾಲರಿಗೆ ಅಗತ್ಯ ಒಪ್ಪಿಗೆ ಕೊಟ್ಟಂತೆ ಆಗ್ಬಿಟ್ಟಿದೆ. ಅವರು ಶೋಕಾಸ್ ನೋಟಿಸ್ ಕೊಟ್ಟಿದ್ದು ದೂರಿನ ಆಧಾರದ ಮೇಲೆ. ಆದರೆ 17A ಹೇಳೋ ಪ್ರಕಾರವಾಗಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಪ್ರಕಾರವಾಗಿ ರಾಜ್ಯಪಾಲರಿಗೆ ಇದರ ಅಧಿಕಾರ ಇಲ್ಲ. ತನಿಖಾ ಸಂಸ್ಥೆ ಅನುಮತಿಯನ್ನು ಪಡೆದು ಆ ನಂತರದಲ್ಲಿಯೇ ಇದು ಪ್ರಕ್ರಿಯೆಗಳಾಗಬೇಕು. ಆದರೆ ನೇರವಾಗಿ ದೂರನ್ನು ಪಡ್ಕೊಂಡಂತಹ ರಾಜ್ಯಪಾಲರು ವಿವೇಚನೆಯನ್ನು ಬಳಸದೆಯೇ ನೇರ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ಅಂಶವನ್ನು ಕೂಡ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಹಾಗಿದ್ರೆ ಶೋಕಾಸ್ ನೋಟಿಸನ್ನು ಕೊಡಬೇಕು ಅಂದರೆ FIR ಆಗಿರಲೇಬೇಕಾ ಅಂತ ಜಡ್ಜ್ ಕೂಡ ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ಆ ರೀತಿಯ FIR ಆಗದೆಯೇ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, 17A ಶೋಕಾಸ್ ನೋಟಿಸ್ ಕೊಡೋ ಮುನ್ನ ಅನುಮತಿ ಪಡಿಬೇಕಾ, ಅದರ ಅಧಿಕಾರ ಯಾರಿಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ವಾದವನ್ನು ಮಾಡಲಾಗ್ತಾ ಇದೆ. ಅಂದರೆ ಸಂಪೂರ್ಣವಾಗಿ 17A ಹೇಳೋ ಪ್ರಕಾರವಾಗಿ ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ ಅನ್ನೋದ್ರ ಬಗ್ಗೆ ಪ್ರಸ್ತಾಪಿಸ್ತಾ ಇದ್ದಾರೆ. ಅದಕ್ಕೆ ಜಡ್ಜ್ ಏನು ಕೇಳಿದ್ದಾರೆ? ದಿವ್ಯಾ, PCA ಆ್ಯಕ್ಟ್ 17A ಅಡಿಯಲ್ಲಿ FIR ಅನ್ನು ಮಾಡೋದಕ್ಕೆ ಶೋಕಾಸ್ ನೋಟಿಸ್ ಕಡ್ಡಾಯವೇ? 17A ಅಡಿ ಏನೊಂದು ತನಿಖೆಯನ್ನು ನಡೆಸಬೇಕು ಅಂತ ಹೇಳಿದ್ರೆ FIR ಅನ್ನು ಮಾಡಲೇಬೇಕಾ ಅನ್ನೋ ನಿಟ್ಟಿನಲ್ಲಿ ಮೊದಲಿಗೆ ಜಡ್ಜ್ ಅಭಿಷೇಕ್ ಮನು ಸಿಂಘ್ವಿ ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ರಾಜ್ಯಪಾಲರು ಈ ಪ್ರಕರಣದಲ್ಲಿ ಒಪ್ಪಿಕೊಂಡಂತೆ ಆಗಿದೆ. ಯಾಕಂತ ಹೇಳಿದ್ರೆ ಶೋಕಾಸ್ ನೋಟಿಸನ್ನು ಕೊಟ್ಟಿರೋದನ್ನ ರಾಜ್ಯಪಾಲರೇ ಒಪ್ಕೊಂಡಂತಾಗಿದೆ.
ಜುಲೈ 31ರ ದೂರಿನಲ್ಲಿ ಆ ದಿನಾಂಕವನ್ನು ಕೂಡ ಉಲ್ಲೇಖವನ್ನು ಮಾಡಿಲ್ಲ. ಹೀಗಾಗಿ FIR ಮಾಡೋದಕ್ಕೂ ಮೊದಲು ಶೋಕಾಸ್ ನೋಟಿಸನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯಪಾಲರು ಒಪ್ಕೊಂಡಂತಾಗಿದೆ ಅನ್ನೋ ನಿಟ್ಟಿನಲ್ಲಿ ಅಭಿಷೇಕ್ ಮನು ಸಿಂಘವಿ ಅವರು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಮಾಡಲಾಗ್ತಿದೆ. ಬಹುಶಃ ಇಲ್ಲಿ ಕೋರ್ಟ್ನಲ್ಲಿ 17A ಮೇಲೆ ಒಂದು ಚರ್ಚೆ, ಗಂಭೀರವಾದಂತಹ ಒಂದು ವಾದ ನಡೀತಿದೆ. ದಿವ್ಯಾ, ಆ 17A ಏನು ಹೇಳುತ್ತೆ? ಕಾನೂನು PC Act 17A ಏನು ಹೇಳುತ್ತೆ? ಅದರಲ್ಲಿ ಯಾರು ಸಕ್ಷಮ ಪ್ರಾಧಿಕಾರದ ಅಧಿಕಾರಿ ಯಾರ ಬಳಿಯಿಂದ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಪಡೆದುಕೊಳ್ಬೇಕಿತ್ತು? ಅನುಮತಿಯನ್ನು ಪಡೆದುಕೊಳ್ಳೋದಕ್ಕೆ FIR ಅನ್ನು ಮಾಡೋದಕ್ಕೆ ಅನುಮತಿಯನ್ನು ಪಡೆದುಕೊಳ್ಳಲೇಬೇಕಾ, ಅಥವಾ ಶೋಕಾಸ್ ನೋಟಿಸ್ ಕೊಟ್ಟ ಬಳಿಕವಷ್ಟೇ FIR ಅನ್ನು ಮಾಡಬೇಕಾ? ಈ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿ ಒಂದಿಷ್ಟು ವಾದಗಳು ನಡೀತಿದ್ದಾವೆ. ಓಕೆ ಮೂರ್ತಿ, ಸಂಪರ್ಕದಲ್ಲಿದೆ.